ಹೇಗಾದ್ರೂ ಮಾಡಿ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು. ಅಮ್ಮ, ಏನಮ್ಮ ನೀನು? ನಾಳೆ ಕಳೆದ್ರೆ ನಿಶ್ಚಿತಾರ್ಥ, ಇಷ್ಟೊತ್ತಾದ್ರೂ ನಿದ್ದೆ ಮಾಡದೇ ಇದೆಯಲ್ಲ, ಏನಮ್ಮ ನೀನು? ಅದು ಚಿನ್ನುಗೆ ಮಾತ್ರ ಕೊಡ್ಬೇಕಾಗಿತ್ತು, ಅದಕ್ಕೆ ಕೊಡಕ್ ಬಂದೆ. ಹಾಗೆ ಕೂತ್ಕೊಂಡ್ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸರಿ ಸರಿ, ಇನ್ನೊಂದು ವಿಷಯ ಕೇಳಕ್ ಬಂದೆ. ನಿನಗೆ ಅಲಂಕಾರ ಮಾಡ್ತಾರಲ್ಲ, ಅವ್ರಿಗೆ ಯಾರಿಗಾರು ಹೇಳಿದ್ಯಾ? ಯಾಕಣ್ಣ, ನಿನ್ ತಂಗಿ ನೋಡಕ್ ಚೆನ್ನಾಗಿಲ್ವಾ? ಯಾರಾದ್ರೂ ಬಂದ್ ಮೇಕಪ್ ಹಾಕಿದ್ರೇನೆ ನಾನ್ ಚೆನ್ನಾಗ್ ಕಾಣೋದಾ? ಯಾರಮ್ಮ ಹಾಗಂದವರು? ಸೌಂದರ್ಯಕ್ಕಿನ್ನೊಂದು ಹೆಸರೇ ನನ್ ತಂಗಿ. ಅಮ್ಮ, ಚಂದ್ರಂಗೆ ಯಾರಾದ್ರೂ ಅಲಂಕಾರ ಮಾಡ್ತಾರ? ನಿನಗೆ ಅಲಂಕಾರ ಮಾಡಿ ಅವನ ಹೆಸರು ತಗೊಂಡೋಗ್ತಾನೆ. ಏನಿಲ್ಲ, ಫಂಕ್ಷನ್ಗೆ ಬಂದವರು ನೋಡಪ್ಪ ವೀರಣ್ಣ ಎಷ್ಟೆಲ್ಲ ಖರ್ಚು ಮಾಡಿದಾನೆ, ತಂಗಿಗೆ ಅಲಂಕಾರ ಮಾಡಿಸಿಲ್ಲ ಅಂತ 4 ಮಾತಾಡಬಾರ್ದಲ್ವಾ? ಅದಕ್ಕೆ ಕೇಳಿದೆ. ಹೂ ಅಣ್ಣ, ಬರಕ್ ಹೇಳಿದ್ದೀನಿ. ಸರಿ ಸರಿ ಕಣಮ್ಮ. ಅಮ್ಮ, ಏನಣ್ಣ? ನೀನು ಸಂತೋಷವಾಗಿದೀಯ ಅಮ್ಮ? ಅಣ್ಣ, ಯಾಕೆ ಇದ್ದಕ್ಕಿದ್ದಂಗೆ ಹಾಕಿ ಹೇಳ್ತಿದ್ಯಾ? ಏನಿಲ್ಲ, ನಿನ್ ಮುಖ ಸ್ವಲ್ಪ ಬಾಡ್ದಂಗಿತ್ತು, ಮೊದ್ಲಿನ ಕಳೆ ಇಲ್ಲ. ಆತರ ಎಲ್ಲ ಏನೂ ಇಲ್ಲ, ಸುಮ್ನೆ ಇರು. ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ಯಪ್ಪ. ನಿಜವಾಗ್ಲೂ ಸಂತೋಷವಾಗಿದ್ದೀನಿ. ನಾನೀಗ ಹೋಗ್ ಮಲಗ್ತೀನಿ, ಹೋಗ್ ಮಲ್ಕೋ ಹೋಗು. ಇಲ್ ನೋಡು, ಏನು ಯೋಚನೆ ಮಾಡ್ದೆ ಮಲ್ಕೋ, ಸರಿನಾ? ಸರಿಯಮ್ಮ, ನೀನು ಹೇಳಿದ್ಮೇಲೆ ನಾನು ಮಲ್ಕೋತೀನಿ. ಹೋಗು. ಹುಷಾರು. ಓಕೆ ಶಂಕರು. ಅಣ್ಣ, ಹೋಗ್ ಮಲ್ಕೋ. ಹುಷಾರು. ಸರಿ ಕಣಮ್ಮ. ಆಯ್ತು ಯಜಮಾನ್ರೆ. ಸಂತೋಷ ಅನ್ನೋ ಪದ ತ್ಯಾಗದಲ್ಲಿದ್ಯಾ, ಸಹನೆ ಅಲ್ಲಿದ್ಯಾ? ಅದನ್ನ ನಾನು ಮರ್ತು ಹೋಗ್ಬಿಟ್ಟಿದ್ದೀನಣ್ಣ. ಯೋಚನೆ ಮಾಡ್ತಾ ಇದ್ದೀನಿ. ವೀರಣ್ಣ ಅವ್ರು ಹೇಳಿದಾಗೆ ಒಂದೊಳ್ಳೆ ನಿಶ್ಚಿತಾರ್ಥ ಡೇಟ್ ನ ಫಿಕ್ಸ್ ಮಾಡಿ ಎಲ್ರಿಗೂ ಇನ್ಫಾರ್ಮ್ ಮಾಡಿ. ಇದೆಲ್ಲ ನನಗಿಷ್ಟ ಅಂತ ನಿಮಗೆ ಹೇಗೆ ಗೊತ್ತು? ಮನ್ಸಲ್ಲಿ ಪ್ರೀತಿ ಅನ್ನೋದು ಇದ್ಬಿಟ್ರೆ ಇಷ್ಟಪಡೋರಿಗೆ ಏನೇನು ಇಷ್ಟ ಅನ್ನೋದೆಲ್ಲ ಗೊತ್ತಾಗುತ್ತೆ. ಯಾವುದೇ ವಿಚಾರದಲ್ಲಿ ಬೇಕಾದ್ರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ತಪ್ಪು ಮಾಡಿರ್ಬೋದು, ಆದರೆ ನಿನಗೆ ಗಂಡು ಹುಡುಕೋ ವಿಷಯದಲ್ಲಿ ಮಾತ್ರ ನಾನು ಯಾವ ತಪ್ಪು ಮಾಡಿಲ್ಲ ಕಂದ.